ಏನಂದಳಯ್ಯ ಸೀತೆ ಏನಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಏನಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಚೆನ್ನಿಗ ಚೆಲುವನೆ ಕೇಳು ಜಾನಕಿಯು ನಿನ್ನ ಬಿಟ್ಟಿರಲಾರಳು ಚೆನ್ನಿಗ ಚೆಲುವನೆ ಕೇಳೋ ಜಾನಕಿಯೋ ನಿನ್ನ ಬಿಟ್ಟಿರಲಾರಳು ನಿನ್ನಿರುಳು ನೀಲ ಕುಂತಾಳೆ ಕನಸಿನಲ್ಲಿ ಚೆನ್ನಾಗಿ ನಿಂತಿಯಂದಳೋ ರಾಮ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಸ್ವಾಮಿ ರಾಯರ ಪಾದವ ಎಲೆ ಕಪಿಯೇ ನಾನೆಂತು ಬಿಟ್ಟಿರಲಿ ದಾನವನ ಶಿರವರೆದು ಲಂಕೆಯ ಪುರವನ್ನು ದಹನವನು ಮಾಡೆಂದಳೋ ರಾಮ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಎಲ್ಲಿಂದ ಬಂದೆ ಹನುಮ ನೀನೆನ್ನ ಸೊಲ್ಲ ಕೇಳೋ ಪ್ರೇಮ ವಲ್ಲಭನ ಕಾಣದೆ ನಿಮಿಷ ಯುಗವಾಗಿದೆ ನಿಲ್ಲಲಾರೆ ಎಂದಳು ರಾಮ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಚಿಂತಿಸೂತ ಬಡವಾದಳು ಜಾನಕಿಯು ಕಾಂತಿಹೀನಾಗಿಹಳು ಅಂತರಂಗದಿ ಪ್ರಾಣಕಾಂತಾಯನೂತ ಭ್ರಾಂತಿಯಲಿ ಮರುಗೂತಿಹಳೋ ರಾಮ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಅಂಜನೆಯ ತನಯ ಕೇಳೋ ನೀ ಪೋಗಿ ಕಂಜಾನಾಭನಿಗೆ ಹೇಳೋ ಕುಂಜರನ ಕಾಯ್ದ ಶ್ರೀ ಪುರಂದರ ವಿಠಲನ ಪಂಜರದ ಅರಗಿಣಿಯಂದಳು ರಾಮ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಏನೆಂದಳಯ್ಯ ಸೀತೆ ಹನುಮಯನಗೆ ಎನ್ನುಡಿದಿಹಳು ಪ್ರೀತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ಹನುಮಂತ ದೇವರು ರಾವಣನಿಗೆ ಬುದ್ಧಿವಾದವನ್ನು ಹೇಳಿದ. ಮಹಾ ಸಿಟ್ಟಿಗೆ ಎದ್ದಿರತಕ್ಕಂಥ ರಾವಣ ಇವನನ್ನು ಕೊಲ್ಲರಿ ಅಂತ ಆಜ್ಞಾಪಿಸಿದ. ಅಲ್ಲಿ ಒಬ್ಬ ಸಾಧು ವಿಭೀಷಣ ದೂತ ಕಾರ್ಯಕ್ಕೆ ಬಂದವರನ್ನು ಕೊಲ್ಲಬಾರದು ಅಂತ ಹೇಳಿ ನಿಲ್ಲಿಸಿದ. ರಾವಣ ಕೇಳಿದ. ಆದರೂ ಯಾವುದಾದರೂ ಒಂದು ದೂತ ಕಾರ್ಯಕ್ಕೆ ಬಂದವರನ್ನ ಅವರಿಗೆ ಒಂದು ಪರಾಭವವನ್ನು ಮಾಡಿ ಕಳಿಸಬೇಕು ಅಂತ ಇರೋಣದರಿಂದ ವಾನರರಿಗೆಲ್ಲ ಕೂಡ ವಾಲದ ಮೇಲೆ ಹೆಚ್ಚು ಅಭಿಮಾನ ಆದ ಕಾರಣ ಅದಕ್ಕೆ ಬೆಂಕಿ ಹಚ್ಚರಿ ಅಂತೇಳಿ ಹೇಳೋ ಕಾಲಕ್ಕೆ ಅಗ್ನಿ ಸ್ಪರ್ಶವನ್ನು ಮಾಡಿದರು. ಇನ್ನೇನು ವಾಯುದೇವರಿಗೆ ಅಗ್ನಿದೇವರು ಜೊತೆಯಾದರು. ಇಬ್ಬರು ಸೇರಿಬಿಟ್ಟು ಇಡೀ ಲಂಕಾಪಟ್ಟಣವೆಲ್ಲ ಕೂಡ ದಹನವನ್ನು ಮಾಡಿಬಿಟ್ರು. ಲಂಕಾ ದಹನವಾಯಿತು. ಬಂದು ಸಮುದ್ರದಲ್ಲಿ ಆ ಒಂದು ಬೆಂಕಿಯಿಂದ ಉರಿತಾ ಇರತಕ್ಕಂಥ ಬಾಲವನ್ನು ಅದ್ದಿ ಆರಿಸಿದ. ನೋಡಿದ, ದಗ 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 ಉರಿತಾ ಇದೆ ಲಂಕ. ಭಯಪಟ್ಟ.
ಜಗತ್ತಿಗೆ ಒಂದು ಸಂದೇಶವನ್ನು ಕೊಡ್ತಾನೆ. ಸಿಟ್ಟು ಅನ್ನುವಂಥದ್ದು ಮನುಷ್ಯನ ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮ, ಸ್ಮೃತಿಭ್ರಂಶ ಬುದ್ಧಿನಾಶ ಅನ್ನುವಂಥ ಕೃಷ್ಣನ ಮಾತನ್ನು ಅಲ್ಲಿಗೆ ನೆನಪಿಗೆ ತಂದುಕೊಳ್ತಾನೆ. ತಂದುಕೊಂಡು ಓಹೋ, ಸಿಟ್ಟೊಳಗೆ ನಾನು ಇಂಥ ಕೆಲಸ ಮಾಡಿಬಿಟ್ಟೆ, ಇದರೊಳಗೆ ಜಾನಕಿ ದೇವಿ ಏನಾಗಿ ಹೋದಲೋ ಏನು ಈ ವಾಲಾಗ್ನಿಯಿಂದ ಅಂತ ಭಯಪಟ್ಟವನಂತೆ ನಟನ ಮಾಡಿದ. ಅದರ ನಂತರ ಆಕಾಶದಲ್ಲಿ ಚಾರಣರು ಬಂದರು. ಸಿಂಸುಪ ವೃಕ್ಷದ ಕೆಳಗೆ ಕೂತ್ಕೊಂಡು ಸೀತಾದೇವಿಯ ಪರಿಸರವು ಏನೂ ಆಗಲಿಲ್ಲ, ಕ್ಷೇಮದಿಂದಿದ್ದಾಳೆ ಅಂತೇಳಿ ಹೇಳೋ ಕಾಲ ಬಹಳ ಸಂತೋಷಪಟ್ಟ. ತಿರುಗಿ ಮತ್ತೂ ಅಶೋಕವನಕ್ಕೆ ಬಂದು ಅಮ್ಮನವರನ್ನು ನೋಡಿಕೊಂಡು ಆಕೆಯ ಆಜ್ಞೆಯನ್ನು ಪಡೆದು ಅನುಮತಿಯನ್ನು ತಗೊಂಡು ಮತ್ತು ವಿಲಂಘ್ಯಚಾರಣ ಪುನಃ ಆ ಸಮುದ್ರದ ಮೇಲೆ ಲಂಘನ ಮಾಡಿ ಬಂದಿರತಕ್ಕಂಥವನಾದ. ದೃಷ್ಟ್ವಾ ಸೀತೇತಿ ವಿಕ್ರಾಂತಃ ಸಂಕ್ಷೇಪೇಣ ನಿವೇದಯತ್. ಸಂಕ್ಷೇಪವಾಗಿ ಆ ವಾನರೆಲ್ಲರೂ ಕೂಡ ಬಾಯಿ ತೆಕ್ಕೊಂಡು ಕೂತಿದ್ದರು. ಹನುಮಂತ ದೇವರು ಯಾವಾಗ ಬರ್ತಾರೆ, ಸೀತಾದೇವಿಯ ಕ್ಷೇಮವಾರ್ತೆಯನ್ನು ಹೆಂಗೆ ತಿಳಿಸ್ತಾರೆ, ನಮ್ಮ ಪ್ರಾಣಗಳನ್ನು ಹೆಂಗೆ ಉಳಿಸ್ತಾರೆ. ಸುಗ್ರೀವ ಆಜ್ಞೆ ಭಯಂಕರವಾಗಿರ್ತಕ್ಕಂಥದ್ದು. ತಿಂಗಳಾಗಿ ಹೋಗಿಬಿಟ್ಟಿದೆ, ನಾವಿನ್ನೂ ಸೀತಾದೇವಿ ಕ್ಷೇಮವಾರ್ತೆಯನ್ನು ತಿಳಿಸಲಿಲ್ಲ. ತಿಂಗಳು ಮೀರಿ ಹೋಯಿತು ಅಂದರೆ ನಿಮ್ಮನ್ನೆಲ್ಲ ಕೂಡ ಸಂಹಾರ ಮಾಡ್ತೇನೆ, ಕೊಲ್ಲತೇನೆ ಅಂತ ಹೇಳಿ ಆಜ್ಞೆ ಮಾಡಿದ್ದಾನೆ ಸುಗ್ರೀವ. ಅವನು ಪರಾಕ್ರಮವಂತನಾಗಿರೋದಲ್ಲದೆ ಅಂದ ಮಾತನ್ನು ನಡೆಸ್ತಕ್ಕಂಥ ಅವನು. ಆದ ಕಾರಣ ಹೆಂಗೆ ಅಂತ ಭಯಪಡ್ತಾ ಇರತಕ್ಕಂಥವರಾಗಿದ್ದರು. ಅಂತ ಅವರಿಗೆಲ್ಲ ಕೂಡ ಸಂಕ್ಷೇಪವಾಗಿ ಆ ಆಕಾಶ ಮಾರ್ಗದಿಂದೇ ಬರೋ ಕಾಲಕ್ಕೆ ದೃಷ್ಟ್ವಾ ಸೀತೇತಿ ವಿಕ್ರಾಂತಃ ಸಂಕ್ಷೇಪೇಣ ನಿವೇದಯತು. ನೋಡಿದೆ ಸೀತನ್ನ ಅಂತಾನೆ. ಇದು ವಿವೇಕ. ಅದೇ ವಾಕ್ಯಂ ರಸಾತ್ಮಕಂ ಕಾವ್ಯಂ. ಕಾವ್ಯಗಳಿಂದ ನಾವು ಕಲಿಯಬೇಕಾಗಿರ್ತಕ್ಕಂಥದ್ದು. ಸೀತನ್ನ ನೋಡಿದೆ ಅನ್ನುವುದಿಲ್ಲ, ನೋಡಿದೆ ಸೀತನ್ನ. ಸಂತೋಷವಾಯಿತು. ಎಲ್ಲ ವಾನರರು ಒಂದು ಸಾರಿ ಮೈ ಮರೆತು ಆಕಾಶಕ್ಕೆ ಎಗರಿದಂತೆ ಎಗರಿದರು, ಧುಮುಕಿದರು, ಕೇಕೆ ಹಾಕಿದರು, ಹಾಡಿದರು, ಕುಣಿದರು. ಏನು ಅವರನ್ನ ಅವರೇ ಮರೆತು ಹೋಗಿರ್ತಕ್ಕಂಥವರಾದರು. ಎಲ್ಲರೂ ಕೂಡ ಸೀತಾ ಕ್ಷೇಮವಾರ್ತೆ ತಿಳಿಯೋವರೆಗೂ ಕೂಡ ಯಾರೂ ಒಂದು ಹನಿ ನೀರು ಕುಡಿದವರಲ್ಲ, ಒಂದು ಹಣ್ಣಿನ ಒಂದು ಹೋಳನ್ನು ತಿಂದವರಲ್ಲ. ಅಂಥವರು ಇವತ್ತಿನ ದಿವಸ ಒಂದು ತಿಂಗಳ ಮೇಲೆ ಉಪವಾಸದಿಂದಿರೋಣ ಅಲ್ಲೇ ಇರ್ತಕ್ಕಂಥ ಮಧುವನಕ್ಕೆ ಹೋಗಿ ಎಲ್ಲರೂ ಕೂಡ ಆ ಒಂದು ದದಿಮುಖನ್ನ ಲೆಕ್ಕ ಮಾಡದಂತೆ ಆ ಅಂಗದನ ಒಂದು ಪ್ರೋದ್ಬಲದಿಂದ ಹೋಗಿ ತಿನ್ಲಕ್ಕೆ ಹೊರಟೋದರು. ಅಂಥ ಕಾಲಕ್ಕೆ ಇಲ್ಲಿ ನಳ, ನೀಳ, ಅಂಗದ ಮತ್ತು ಜಾಂಬವಂತ ಆ ಆಕಾಶ ಮಾರ್ಗದಲ್ಲಿ ಬರ್ತಕ್ಕಂಥ ಹನುಮಂತ ದೇವರನ್ನು ಹಸ್ತಲಾಘವನ್ನು ಕೊಟ್ಟು ಇಳಿಸಿಕೊಂಡರು, ಕೂಡಿಸಿದರು. ಅದರ ನಂತರ ಇಲ್ಲಿಂದ ಹೋಗಿದ್ದು ಮೊದಲು ಮಾಡಿಕೊಂಡು ಬರೋವರೆಗೂ ಕೂಡ ಆ ಹನುಮಂತ ದೇವರು ಎಲ್ಲ ವೃತ್ತಾಂತವನ್ನು ಆ ಜಾಂಬವಂತಾದಿಗಳಿಗೆಲ್ಲ ಕೂಡ ತಿಳಿಸಿದ ಮೇಲಕ್ಕೆ ದದಿಮುಖ ಹೋಗಿ ಅಲ್ಲಿ ಸುಗ್ರೀವ ಮತ್ತು ರಾಮ ಲಕ್ಷ್ಮಣರು ಇದ್ದಾರಲ್ಲ ಮಾಲ್ವತ್ ಪರ್ವತದಲ್ಲಿ, ಅಲ್ಲಿ ಹೋಗಿ ಈ ರೀತಿಯ ವಾನರೆಲ್ಲರೂ ಬಂದು ಮಧುವನವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳೋ ಕಾಲಕ್ಕೆ ಸುಗ್ರೀವ ಅಂದ, ಓಹೋ ಬಹುಶಃ ಸೀತಾನ ನೋಡಿ ಬಂದ ಆನಂದದೊಳಗೆ ಇವ್ರಿಗೆ ಕೆಲಸ ಮಾಡ್ತಾ ಇರಬೇಕು, ಮಾಡಿದರೆ ಮಾಡಿಕೊಳ್ಳೇಳು, ದದಿಮುಖ ಹೋಗಿ ಅವರೆಲ್ಲರನ್ನ ಕರ್ಕೊಂಡು ಬಾ ಇಲ್ಲಿಗೆ ಅಂತೇಳಿ ಹೇಳಿದರು. ಆ ದದಿಮುಖ ಬಂದು ಅಂಗದನಿಗೆ ಜಾಂಬವಂತನಿಗೆ ಹೇಳಿದ. ಅಷ್ಟರೊಳಗಾಗಿ ಈ ಮಧುವನದೊಳಗೆ ಇವರೆಲ್ಲ ಮಧುವನ್ನು ಕುಡಿದು ಮತ್ತೆ ಇರತಕ್ಕಂಥವ್ರಿಗೆ ಆ ಮತ್ತು ಅನ್ನುವಂಥದ್ದು ಇಳಿದಿರತಕ್ಕಂಥದ್ದಾಯಿತು. ಆದ ಮೇಲಕ್ಕೆ ಆಗ ಬರ್ರಿ ಅಂತ ಹೇಳಿ ಕಾಲ ಹನುಮಂತ ದೇವರನ್ನು ಮುಂದೆ ಮಾಡಿಕೊಂಡಿರ್ತಕ್ಕಂಥವರಾಗಿ ಇವರೆಲ್ಲರೂ ಕೂಡ ವಾನರೆಲ್ಲ ಪರಿವೃತರಾಗಿದ್ದಾರೆ, ಸುತ್ತೂ ಇದ್ದಾರೆ. ಹನುಮಂತ ದೇವರ ಮುಂದೆ ಭಾಳ ಭಕ್ತಿ ಭಾವದಿಂದ ಅಮ್ಮನವರು ಕೊಟ್ಟಿರತಕ್ಕಂಥ ಚೂಡಾಮಣಿಯನ್ನು ಕೈ ಒಳಗೆ ಹಿಡ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹೃದಯದತ್ತಲೇ ಹೀಗೆ ಹಿಡ್ಕೊಂಡಿದ್ದಾರೆ. ನೋಡಲಿಕ್ಕೆ ಏನು ಮುದ್ದಾಗಿ ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತೇಳಿ ಬಹುಶಃ ಇನ್ನೊಂದು ಹಾಡಿನೊಳಗೆ ಪುರಂದರದಾಸರು ಈ ಒಂದು ರೂಪವನ್ನೇ ನೋಡಿ ಹೇಳಿರ್ಬೋದು. ಅಂಥ ಸುಂದರನಾಗಿರ್ತಕ್ಕಂಥ ಮುಖ್ಯ ಪ್ರಾಣ ಕೈ ಒಳಗೆ ಆ ಮುದ್ರಿಕೆಯನ್ನು ಹಿಡಿದಿದ್ದಾನೆ. ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಟ್ಕೊತ ಇದೊಂದು ಪ್ರದಕ್ಷಿಣೆ ರಾಮಚಂದ್ರ ದೇವರಿಗೆ. ಅಮ್ಮನವರು ಕೊಟ್ಟಂಥ ಈ ಸಂಪತ್ತನ್ನು ರಾಮದೇವರಿಗೆ ಸಮರ್ಪಣೆ ಮಾಡಬೇಕು. ಅದು ಸಾರ್ಥಕವಾಗತ್ತೆ. ನಾವು ಗಳಿಸಿರತಕ್ಕಂಥ ಸಂಪತ್ತು ಯಾವಾಗೂ ನಾವೆಲ್ಲ ಅನುಭವಿಸಬೇಕಾಗಿದ್ದು. ಲಕ್ಷ್ಮೀದೇವಿ ಅನುಗ್ರಹ ಮಾಡಿಕೊಟ್ಟ ಸಂಪತ್ತು ಪರಮಾತ್ಮನಿಗೆ ಕೊಟ್ಟ ಕಾಲಕ್ಕೆ ಒಂದಿಷ್ಟು ಮಡಿ ಮಾಡಿ ಕೊಡುವ ಅಂತಾರೆ ಹರಿಕಥಾಮೃತ ಸಾರದೊಳಗೆ. ಅದರಿಂದ ಬಹಳ ದೊಡ್ಡದಾಗಿ ಇದು ನಾನು ಒಂದು ಪರಮಾತ್ಮನ ಒಂದು ಲೀಲೆಯಂತೆ ಅವನ ಆಜ್ಞಾನುಸಾರವಾಗಿ ಮಾಡಿರ್ತಕ್ಕಂಥದ್ದೇ ವಿನ ನಿಜವಾಗಿ ರಮಾಸಹಿತನಾಗಿರ್ತಕ್ಕಂಥವನು ರಾಮದೇವರ ಒಂದು ಹೃದಯದಲ್ಲೇ ಆ ಸೀತಾದೇವಿ ಇರತಕ್ಕಂಥವಳಾಗಿದ್ದಾಳೆ. ಆಕಿ ವಾರ್ತೆಯನ್ನು ತಂದು ನಾನು ಒಪ್ಪಿಸೋದ ಅಲ್ಲ, ನನ್ನ ಅನುಗ್ರಹ ಮಾಡಿ ಕೊಟ್ಟಿದ್ದಾಳೆ ಅಂತನ್ನುವಂಥ ಜೀವೋತ್ತಮರ ಭಾವ ನೋಡ್ರಿ ಯಾವ ರೀತಿಯಾಗಿದೆ. ಅಂಥ ಒಂದು ಅದನ್ನು ಎದೆ ಹತ್ರ ಹಿಂಗೆ ಹಿಡ್ಕೊಂಡಿರ್ತಕ್ಕಂಥವರಾದರು. ಎಲ್ಲರೂ ಪರಿವೃತರಾಗಿ ಆ ಕಡೆ ಈ ಕಡೆ ಜನ ಅಂಗದ, ಜಾಂಬವಂತ, ನಳ, ನೀಳ,
ಸಮಸ್ತ ಕಪಿಗಳೆಲ್ಲರೂ ಕೂಡ ಅಸಂಖ್ಯಾತ ಕಪಿಗಳು ಹಿಂದೆ ಬರ್ತಾ ಇದ್ದಾರೆ. ಜೈ ಜೈ ರಾಮ ಅಂತ ಹೇಳಿ ಆ ರಾಮಘೋಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾಮ 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 ರಾಮ, ಸರ್ವವೂ ರಾಮಮಯವಾಗಿ ಹೋಗಿರತಕ್ಕಂಥದ್ದಾಗಿದೆ. ಎಲ್ಲಿ ನೋಡಿದರೂ ಯಾವ ದಿಕ್ಕುಗಳು ಕೂಡ ಪ್ರತಿಧ್ವನಿ ರಾಮಧ್ವನಿ ಅನ್ನುವಂತಹದ್ದು ಆ ಜೈ ಜಯಾಕಾರ ಮಾಡ್ಕೊಂಡು ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಆ ಬರ್ತಾ ಇರತಕ್ಕಂಥ ಕಾಲದಲ್ಲಿ ರಾಮದೇವರು ಆ ಮಾಲ್ಯೋತ್ ಪರ್ವತದ ಮೇಲೆ ಉತ್ತಮವಾಗಿರ್ತಕ್ಕಂಥ ಒಂದು ಆಸನದ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಆಸನದ ಮೇಲೆ ಕೂತ್ಕೊಂಡಿದ್ದರು. ಲಕ್ಷ್ಮಣ ಬಗಲಿಗೆ ನಿಂತುಕೊಂಡಿದ್ದಾನೆ. ತಾರತಮ್ಯ ಅನುಸಾರ ಸ್ವಲ್ಪ ಕೆಳಗಿನ ಒಂದು ಶಿಲಾ ಆಸನದ ಮೇಲೆ ಸುಗ್ರೀವ ಕೂತ್ಕೊಂಡಿರ್ತಕ್ಕಂಥವನಾಗಿದ್ದ. ಅಲ್ಲಿ ಬಂದಿರತಕ್ಕಂಥವರಾದರು ವಾನರೆಲ್ಲ ಹಿಂದೆ ನಿಂತ್ಕೊಂಡಿರ್ತಕ್ಕಂಥವರಾಗಿದ್ದಾರೆ. ಹನುಮಂತ ದೇವರು ಮಾತ್ರ ಮುಂದೆ ಬಂದಿರತಕ್ಕಂಥವರಾದರು. ರಾಮನ ಕಣ್ಣು ತುಂಬ ನೋಡಿದರು. ತಾವು ಪಟ್ಟ ಆ ಒಂದು ಕಷ್ಟ ಅನ್ನುವಂಥ ಸೇವೆಯಿಂದ ಏನು ಸೀತಾದೇವಿನ ಮಹಾಲಕ್ಷ್ಮಿಯನ್ನು ಸಂತೋಷಪಡಿಸಿದ್ದಾರೆ. ಅಂತ ಲಕ್ಷ್ಮೀದೇವಿ ಅನುಗ್ರಹ ಮಾಡಿಕೊಟ್ಟಂಥ ಸಂಪತ್ತು, ಹರಿಯೇ ನಮ್ಮ ಹಿರಿಯರು ಮಾಡಿದ ಉಪಕಾರ ಮರೆಯಬೇಡಿ ಅಂತಾರೆ ಗೋಪಾಲದಾಸರು. ನೋಡ್ರಿ, ಆ ಲಕ್ಷ್ಮೀದೇವಿ ಅನುಗ್ರಹ ಮಾಡಿಕೊಟ್ಟಿರತಕ್ಕಂಥ ಸಂಪತ್ತು ಜೀವೋತ್ತಮರಾಗಿರ್ತಕ್ಕಂಥ ವಾಯುದೇವರು ನಿನಗೆ ತಂದು ಸಮರ್ಪಣೆ ಮಾಡಿದ್ದಾರೆ. ಆ ಸಂಪತ್ತನ್ನು ನನಗೆ ಕೊಡು ಅಂತ ಹೇಳಿ ಕೇಳ್ತಕ್ಕಂಥವ್ರಾಗ್ತಾರೆ. ಯಾಕೆ ನಾವು ಅದಕ್ಕೆ ವಾರಸರೇ ಅಲ್ಲ, ಹನುಮನ ಮತದವರಲ್ಲ, ನಾವೆಲ್ಲ ಕೂಡ ಹನುಮನ ಮನೆಯವರಲ್ಲ ನಾವೆಲ್ಲರೂ ಕೂಡ. ಅದಕ್ಕಾಗಿ ಅಂಥ ಹನುಮಂತ ದೇವರು ಅದನ್ನು ತಗೊಂಡು ರಾಮದೇವರ ಕೈ ಒಳಗೆ ಇಟ್ಟಿಲ್ಲ. ಹೆಂಗೆ ಕೊಡ್ತಾರೆ? ರಾಮಂ ಸುರೇಶ್ವರಮಗಣ್ಯ ಗುಣಾಭಿರಾಮಂ ಸಂಪ್ರಾಪ್ಯ ಸರ್ವ ಕಪಿವೀರವರೈ ಸಮೇತಃ ಚೂಡಾಮಣಿಂ ಪವನಜಃ ಪದಯೋರ್ನಿಧಾಯ ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ ರಾಮೋಪಿ ನಾನ್ಯದನುದಾತು ಮಮುಕ್ಷಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟಃ. ಹನುಮಂತ ದೇವರ ಮಾತಿಂದೇ ಕೇಳೋಣ. ಅವರೇ ಅಲ್ಲ ಆಚಾರ್ಯ ಮಧ್ವರು. ಯಾಕಂದ್ರೆ ಅವ್ರು ಹೇಳೋ ಮಾತುಗಳಿಂದ ಕೇಳಿದರೆ ಬಹಳ ರಸತ್ತರವಾಗಿರುತ್ತೆ, ಕಣ್ಣು ಮುಂದೆ ಕಟ್ಟಿದಾಗಿರ್ತಕ್ಕಂಥದ್ದಾಗುತ್ತೆ. ಕಪಿವರೈ ಸಮೇತ, ಎಲ್ಲರಿಂದ ಕೂಡ ಎಲ್ಲರೂ ಮಾಡಿರ್ತಕ್ಕಂಥ ಸಮಿಷ್ಟಿ ಕೃಷಿ ಅಂತಾರೆ. ನಾನೊಂದೇ ಹೋಗಿ ಬಂದೇನೆ, ನೀವೆಲ್ಲ ಯಾರು ಬರಬೇಡ್ರಿ, ಹೋಗ್ರಿ ಹಿಂದಕ್ಕೆ ಹೋಗ್ರಿ ಅಂತ ಅಂದಿಲ್ಲ. ಬರ್ರಿಪ್ಪ ಎಲ್ಲರೂ ಹೋಗಿ ಬರ್ರೋ, ಇದು ಸಮಿಷ್ಟಿಯಾಗಿ ರಾಮದೇವರ ಸೇವಾ ನಾವು ಮಾಡಿದ್ದೇವೆ ಬರ್ರಿ ಅಂಥೇಳಿ. ಏನು ಆ ಹನುಮಂತ ದೇವರ ವಿಶಾಲ ಹೃದಯ, ಏನು ಕಥೆ. ಎಲ್ಲರನ್ನ ಕರ್ಕೊಂಡು ಬಂದು ಪದಯೋರ್ನಿಧಾಯ ಬಗ್ಗಿದ್ರು, ಶರೀರವನ್ನೆಲ್ಲ ಕೂಡ ಕುಂಚಿಸ್ಕೊಂಡ್ರು, ಹೀಗೆ ಹಿಡ್ಕೊಂಡ್ರು ಆ ಒಂದು ಚೂಡಾಮಣಿಯನ್ನು. ಆ ರಾಮದೇವರ ಪಾದದ ಹತ್ರ ಹಿಂಗೆ ಇಡ್ಲಿಕ್ಕೆ ಹೋದರು. ರಾಮದೇವರು ಬಗ್ಗಿದ್ರು. ಯಾರ ಮುಂದೆ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ, ಯಾರ ಮುಂದೆ ಬಗ್ಗೋವನಲ್ಲ ಪರಮಾತ್ಮ. ಧೀರೋದಾತ್ತನಾಗಿದ್ದಾನೆ ಪರಮಾತ್ಮ. ಅಜಾನುಬಾಹು ಸುಶಿರಾಸುಲಾಲಾಟ ಸುವಿಕ್ರಮ, ಅಂಥ ತ್ರಿವಿಕ್ರಮನಾಗಿರ್ತಕ್ಕಂಥ ಪರಮಾತ್ಮ ಯಾವಾಗ ವಾಯುದೇವರು ತನ್ನ ಮುಂದೆ ಬಗ್ಗಿ ಅದನ್ನು ಪಾದದ ಹತ್ರ ಇಳ್ಳಕ್ಕೆ ಹೋದ್ರೆ ತಾನೂ ಬಗ್ಗಿ ಅದನ್ನು ಎಷ್ಟಾದರೂ ಭಕ್ತರ ಕೈ ಮೇಲೆ ತನ್ನ ಕೈ ಕೆಳಗ ಅನ್ನುವಂಥ ರೀತಿಯಲ್ಲಿ ಕೆಳಗೆ ಇಟ್ಟು ಅದನ್ನು ತಾನು ತಗೊಂಡಿರ್ತಕ್ಕಂಥವನಾದ. ಅಮಿತವಾದ ಆನಂದ. ಏನು ಕೊಡಬೇಕು? ರಾಮೋಪಿ ನಾನ್ಯದನುದಾತು ಮೋಕ್ಷಯೋಗ್ಯಂ ಅತ್ಯಂತ ಭಕ್ತಿ ಭರಿತಸ್ಯ ವಿಲಕ್ಷ್ಯ ಕಿಂಚಿತ್ ಸ್ವಾತ್ಮಪ್ರದಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷುದಮಂ ಪರಮಾವಿತುಷ್ಟಃ. ಇವನು ಏನು ಕೊಟ್ಟರೂ ಸರಿ ಹೋಗುದು, ಯಾವ ಲೋಕಾಧಿಪತ್ಯವನ್ನು ಕೊಟ್ಟರೂ ಸರಿ ಹೋಗುದು, ಅಷ್ಟ ದಿಕ್ಕುಗಳು ಇವನಿಗೆ ಕೊಟ್ಟರೂ ಸರಿ ಹೋಗುವುದಲ್ಲ, ಇಡೀ ಭೂಮಂಡಲವನ್ನು ಕೊಟ್ಟರೂ ಸರಿ ಹೋಗುವುದಿಲ್ಲ, ಯಾವ ಸಂಪತ್ತನ್ನು ಕೊಟ್ಟರೂ ಸರಿ ಹೋಗುವುದಿಲ್ಲ, ಎಷ್ಟು ವಿಧವಾದ ಸಂಪತ್ತಿದೆಯೋ ಅವ್ಯಾವುದೂ ಇದರ ಮುಂದೆ ಸರಿ ಆಗೋದಿಲ್ಲ ಇವನು ಮಾಡಿರ್ತಕ್ಕಂಥ ಸೇವೆಗೆ. ಏನು ಲಕ್ಷ್ಮೀ ಶ್ರೀನಿವಾಸನು ನಾನು, ಲಕ್ಷ್ಮೀದೇವಿ ತುಂಬಿ ತುಳುಕ್ತಾ ಇರತಕ್ಕಂಥ ಈ ದೇಹ ಏನಿದೆ ಅಲ್ಲ, ಈ ದೇಹವನ್ನೇ ಅವನಿಗೆ ಕೊಟ್ಟು ಬಿಡಬೇಕು ಅಂತ ಹೇಳಿ ಒಂದು ಸಾರಿ ಆ ಹನುಮಂತ ದೇವರನ್ನು ಗಟ್ಟಿಯಾಗಿ ಆಲಿಂಗನ ಮಾಡಿಕೊಂಡ್ರಂಥ ಏನು ಮೇಲಿಂದ ಸಮಸ್ತ ದೇವತೆಗಳು ಪುಷ್ಪವೃಷ್ಟಿಯನ್ನು ಸುರಿಸಿರತಕ್ಕಂಥವರಾದರು. ಆಯಿತು. ಆಮೇಲೆ ರಾಮ ಕೇಳ್ತಾನೆ, ವಾಲ್ಮೀಕಿ ರಾಮಾಯಣ ಸುಂದರಕಾಂಡ 66ನೇ ಸರ್ಗ ಕೊನೆಯಲ್ಲಿ ಬರತಕ್ಕಂಥದ್ದಾಗತ್ತೆ. ಹನುಮಂತ ಆಯ್ತಪ್ಪ, ಹೇಳೋರ ಸೀತನ ಮಾತುಗಳು ಕೇಳಬೇಕಾಗಂದ್ರೆ ಆಕೆ ವೇದ ಮಾತೆ. ವೇದೈಶ್ಚ ಸರ್ವೈರಹಮೇವ ವೇದ್ಯ ವೇದಶಾಸ್ತ್ರಾತ್ ಪರಂ ನಾಸ್ತಿ ನ ದೈವಂ ಕೇಶವಾತ್ ಪರಂ. ಆದ ಕಾರಣ ವೇದಗಳು ಅಂದರೆ ಭಗವಂತನಿಗೆ ಬಹಳ ಇಷ್ಟ. ವೇದಗಳಿಂದ ಪರಮಾತ್ಮನ ನಾವು ಒಲಿಸಿಕೊಳ್ಳಬೇಕು ಅಂತ ವೇದ ವಿಖ್ಯಾತರು ಯಾರು? ಹನುಮಂತ ದೇವರು. ಆದ ಕಾರಣ ವೇದ ವಿಖ್ಯಾತರಾಗಿರ್ತಕ್ಕಂಥ ಮಂತ್ರವರ್ಣ ತಾಮಂತ್ರವರ್ಣೈರನುವರ್ಣನೀಯಾಂ ಸರ್ವೇಂದ್ರ ಪೂರ್ವೈರಭಿವಕ್ತು ಕಾಮೆ, ಮಂತ್ರ ಪ್ರತಿಪಾದಿತರಾಗಿರ್ತಕ್ಕಂಥ
ಹೇ ವಾಯುದೇವ, ಹೇ ಹನುಮಂತ, ಆ ವೇದ ಮಾತೆ ಆಗಿರ್ತಕ್ಕಂಥ ಆಕೆ ಮಾತುಗಳನ್ನು ಹೇಳಪ್ಪ, ನಾನು ಕೇಳ್ತೀನಿ, ಅದರಿಂದ ನನಗೆ ಎಷ್ಟೋ ಸಂತೋಷವಾಗತಕ್ಕಂಥದ್ದಾಗತ್ತೆ. ದೃಷ್ಟ್ವಾ ಫಲಂ ವಾ ಪುಷ್ಪಂ ವಾ ಯದ್ವಾನ್ಯಾಸ್ತು ಮನೋಹರಂ, ಎಲ್ಲಿ ನೋಡಿದರೂ ನನ್ನ ಸೀತಾ ಎಲ್ಲಿ, ನನ್ನ ಸೀತೆ ಎಲ್ಲಿ ಅಂತೇಳಿ ಅರಣ್ಯವಾಸದೊಳಗೆ ತಾನು ಸೀತಾನಕ್ಕೋಸ್ಕರ ಬಂದಿರತಕ್ಕಂಥವನಾಗೆ ನಂತರ ನಮಗೆ ಗೊತ್ತದು. ಯಾತಕ ಸೀತಾ ಸೀತಾ ಅಂದ ಪರಮಾತ್ಮ ಅಂತಂದ್ರೆ ಆಕೆ ವೇದಗಳಿಲ್ದಾಗ ಹೋದರೆ ಪರಮಾತ್ಮ ಇಲ್ಲ. ಅದಕ್ಕಾಗಿ ಆ ವೇದಗಳು ಬೇಕು ಅಂಥೇಳಿ, ಆ ವೇದಗಳ ಮಾತು ಅಂದರೆ ಭಗವಂತನಿಗೆ ಬಹಳ ಇಷ್ಟ. ಅದಕ್ಕಾಗಿ ಹೇಳ್ತಾನೆ, ಕಿಮಾಹ ಸೀತಾ ವೈದೇಹಿ ಭ್ರೂಹಿ ಸೌಮ್ಯ ಪುನಃ ಪುನಃ ಪಿಪಾಸುಮಿವತೋ ಏನ ಸಿಂಚಂತಿ ವಾಕ್ಯವಾರಿಣವು. ಸೀತಾದೇವಿ ಏನಂದಲಪ್ಪ, ನನ್ನ ನೆನೆಸ್ಕೊಳ್ತಾ ಇದ್ದಾಳ, ನನ್ನ ನೆನೆಸಿಕೊಂಡು ಆಕೆ ಸಂತಸವನ್ನು ಪಡಿತಾ ಇರ್ತಕ್ಕಂಥವಳಾಗಿದ್ದಾಳ. ಎಲ್ಲಿ ಆಕೆ ಅಂದ ಮಾತುಗಳು ಏನು, ನನ್ನ ಕುರಿತು ಏನು ಹೇಳಿರ್ತಕ್ಕಂಥವಳ ಆ ಮಾತುಗಳು ಹೇಳು. ನೀರಿಡಿಕೆ ಆದವನಿಗೆ ಒಂದಿಷ್ಟು ನೀರು ಕೊಟ್ಟರೆ ಹೆಂಗೆ ತಣ್ಣಗಾಗ್ತದೋ ಹಂಗೆ ಆ ಸೀತಾದೇವಿ ಮಾತುಗಳನ್ನು ಕೇಳಿದರೆ ನನಗೆ ಭಾಳ ನೆಮ್ಮದಿ ಆಗ್ತಕ್ಕಂಥದ್ದಾಗತ್ತಪ್ಪ. ಮತ್ತು ವೇದ ಮಾತೆ ಅಲ್ಲ, ಶ್ರುತಿ ತತಿಗಳ ಅಭಿಮಾನಿ. ಕಿಮಾಹ ಸೀತಾ ಹನುಮಂ ತತ್ವತಃ ಕಥಯಾದ್ಯಮೆ ಏತೇನ ಖಲು ಜೀವಿಷ್ಯೇ ಭೇಷಜೇನಾತುರೋ ಯಥಾ. ರೋಗಿಷ್ಠನಾಗಿದ್ದಾನೆ, ರೋಗಿಷ್ಠನಿಗೆ ಏನು ಬೇಕಾಗಿದೆ, ಅವನಿಗೆ ಔಷಧ ಬೇಕಾಗಿದೆ. ಆ ಔಷಧಕ್ಕೋಸ್ಕರ ಹೆಂಗೆ ಆ ರೋಗಿಷ್ಠನ ಎದುರು ನೋಡ್ತಕ್ಕಂಥವನಾಗ್ತಾನೆ, ಆ ರೀತಿ ಆ ಸೀತಾದೇವಿ ಮಾತುಗಳು ಅನ್ನುವಂಥದ್ದು ನನಗೆ ಏನು ಒಂದು ದುಃಖವನ್ನು ಪರಿಹಾರ ಮಾಡ್ತಕ್ಕಂಥದ್ದಾಗತ್ತೆ, ಔಷಧದಂತೆ ಇರತಕ್ಕಂಥದ್ದು. ಅಂದರೆ ವೇದಗಳು ನೋಡ್ರಿ, ಭವರೋಗವನ್ನು ಕಳೆಯತಕ್ಕಂಥ ಔಷಧ ವೇದಗಳು, ಅಂಥ ವೇದ ಮಾತೆ ಅಂತನ್ನುವಂಥದ್ದು ಗೊತ್ತಾಗತ್ತೆ. ಮಧುರಾಲಾಪ ಕಿಮಾಹ ಮಮ ಭಾಮಿನಿ ಮದ್ವಿಹೀನಾವರಾರೋಹ ಹನುಮಾನ್ ಕಥೆಯಸ್ವಮೆ. ಆಕೆ ಸ್ವರೂಪ ಮಧುರ, ಆಕೆ ಮಾತುಗಳು ಮಧುರ. ಅಂಥ ಮಧುರವಾಗಿರತಕ್ಕಂಥ ಆಕೆ ಮಾತುಗಳನ್ನು ಹೇಳ್ತಾ ಆಕೆಯ ಒಂದು ಸ್ವರೂಪವನ್ನು ನನ್ನ ಮನೋದೃಷ್ಟಿ ಕಾಣುವಂತೆ ಮಾಡ್ತಕ್ಕಂಥವನಾಗು. ಇದರಿಂದ ದುಃಖತರಂ ಪ್ರಾಪ್ಯ ಕಥಂ ಜೀವತಿ ಜಾನಕಿ. ನನ್ನ ನೆನೆಸ್ಕೊಂಡು ಆಕೆ ಯಾವ ರೀತಿಯಾಗಿದ್ದಾಳೆ, ಏನು ಕಥೆ, ನಾನು ಎಂಥ ದುಃಖವನ್ನು ಇಲ್ಲಿ ಪಡ್ತಾ ಇದ್ದೇನೆ, ಜಾನಕಿ ದೇವಿಯನ್ನು ನೆನೆಸ್ಕೊಂಡು ಒಳಗೇ ನಾನು ಪಡ್ತಕ್ಕಂಥ ಒಂದು ಆವೇದನ. ಆ ಎಮ್ಮ ಕೂಡ ಯಾವ ರೀತಿಯಾಗಿದ್ದಾಳೆ ಅದು ಹೇಳಲ್ಲ ಅಂಥೇಳಿ ಹೇಳೋ ಕಾಲಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಇದನ್ನು ಪುರಂದರದಾಸರು ಹೇಳ್ತಾರೆ. ಏನಂದಳಯ್ಯ ಸೀತೆ, ಏನಂದಳಯ್ಯ ಸೀತೆ, ಹನುಮ ನಿನಗೆ ಎನ್ನುಡಿದಿಹಳು ಪ್ರೀತೆ. ಏ ಹನುಮ, ನನ್ನ ಪ್ರೀತಿಪಾತ್ರಳಾಗಿರ್ತಕ್ಕಂಥ, ನನ್ನ ಸರ್ವಸ್ವವಾಗಿರ್ತಕ್ಕಂಥ ಆ ಒಂದು ಸೀತಾದೇವಿ ಏನಂದಲಪ್ಪ, ನನ್ನ ನೆನೆಸ್ಕೊಂಡು ನನಗೆ ಏನು ಹೇಳಿ ಕಳಿಸಿರ್ತಕ್ಕಂಥವಳಾಗಿದ್ದಾಳಪ್ಪ. ಹೇಳಪ್ಪ ಎಷ್ಟು ಮುದ್ದ ಕೇಳ್ತಾರೆ ರಾಮದೇವರು. ಚೆನ್ನಿಗ ಚೆಲುವನೆ ಕೇಳು, ಜಾನಕಿಯೋ ನಿನ್ನ ಬಿಟ್ಟಿರಲಾರಳು, ನಿನ್ನಿರುಳು ನೀಲ ಕುಂತಾಳೆ ಕನಸಿನಲ್ಲಿ ಚೆನ್ನಾಗಿ ನಿಂತಿಯ ಎಂದಳೋ ರಾಮ ಏನೆಂದಳಯ್ಯ ಸೀತೆ. ಹೇ ಚಲುವ ಚೆನ್ನಿಗನೇ, ಹೇ ಮನೋಹರನೇ, ಹೇ ಮನ್ಮಥ ಜನಕನೇ, ಹೇ ಕಾಮಜನಕನೇ, ಸ್ತ್ರೀಯರಿಗೆ ಪುರುಷರು ಮೋಹಿಸುವರಲ್ಲದೆ ಪುರುಷರಿಗೆ ಪುರುಷರು ಮೋಹಿಸುವುದೆಂತೋ ಪುರುಷ ಬ್ರಹ್ಮಾದಿಗಳು ನಿನ್ನ ನಿಂತು ಮೋಹಿಸುತ್ತಿಪ್ಪರು. ಹೇ ರಾಮಚಂದ್ರ ಪುಂಸಾಂ ಮೋಹನ ರೂಪಾಯ, ಏ ಮೋಹನ ರೂಪನಾದಂಥ ಮೋಹನ ರಾಮನೇ, ಚೆಲುವ ಚೆನ್ನಿಗನೇ ಕೇಳು. ಏನಂದ್ರ, ಚೆನ್ನಿಗ ಚೆಲುವ ಕೇಳು, ಜಾನಕಿಯು ನಿನ್ನ ಬಿಟ್ಟಿರಲಾರಳು. ಹೆಂಗ ಸೂರ್ಯನಿಂದ ಆ ಒಂದು ಕಿರಣಗಳು ಹೆಂಗೆ ಬೇರೆ ಆಗೋದಿಲ್ಲವೋ, ಯಥಾ ಸುವರ್ಚಲ ಅಂತ ಬರ್ತದೆ, ಅಲ್ಲಿ ಹೇಳ್ತಾರೆ ರಾಮಾಯಣದೊಳಗೆ ಬರ್ತಕ್ಕಂಥದ್ದು. ಆ ರೀತಿಯಾಗಿ ನಿನ್ನೇ ನೆನೆಸಿಕೊಳ್ತಾ ಆಕೆ ಅಲ್ಲಿದ್ದಾಳೆ ನೀನು ಇಲ್ಲಿದ್ದೀಯ ಅನ್ನುವಂಥದ್ದೇ ಆಗಲಿ, ನಿಮ್ಮಿಬ್ಬರಿಗೆ ವಿಯೋಗ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ. ರಮಾ ಸಹಿತನಾಗಿರ್ತಕ್ಕಂಥವನು ನೀನು ನನಗೆ ಗೊತ್ತಿದೆ. ಹಾಗೆ ಆಕೆ ಕೂಡ ನಿನ್ನ ಎಡ ಬಿಡದಂತೆ ತನ್ನ ಒಂದು ಆ ಹೃದಯ ಪೀಠದ ಮೇಲೆ ನಿನ್ನ ನಿಲ್ಲಿಸಿಕೊಂಡು ಕಣ್ಣು ಮುಚ್ಚಿ ಅಲ್ಲಿ ಇದ್ದರೂ ಕೂಡ ನಿನ್ನೇ ಧ್ಯಾನ ಮಾಡ್ತಾ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥವಳಾಗಿದ್ದಾಳೆ ರಾಮ. ಚೆನ್ನಿಗ ಚೆಲುವನೆ ಕೇಳು, ಜಾನಕಿಯು ನಿನ್ನ ಬಿಟ್ಟಿರಲಾರಳು, ನಿನ್ನಿರುಳು ನೀಲ ಕುಂತಾಳೆ ಕನಸಿನಲ್ಲಿ ಚೆನ್ನಾಗಿ ನಿಂತಿ ಎಂದಳೋ ರಾಮ. ಹಗಲು ರಾತ್ರಿ ಅನ್ನುವಂಥದ್ದಿಲ್ಲ ಆಕೆಗೆ. ಯಾವುದು ರಾತ್ರಿಯೋ ಗೊತ್ತಿಲ್ಲ, ಯಾವುದು ಹಗಲೋ ಗೊತ್ತಿಲ್ಲ.
ಎಲ್ಲ ಕಾಲದಲ್ಲಿ ಆ ನೀಲಕುಂತಳೆ ಇದ್ದಾಳಲ್ಲ, ಕಪ್ಪಗಿನ ಕೂದಲು ಉಳ್ಳವಳು ಏನಿದ್ದಾಳೆ ಆ ಸೀತಾದೇವಿ, ಮನಸ್ಸಿನಲ್ಲಿ ಎಲ್ಲ ಕಾಲದಲ್ಲಿ ಕೂಡ ಹೊರಗು ಒಳಗು ಎಲ್ಲ ಕಾಲದೊಳಗು ಪ್ರಕಾಶಮಾನವಾಗಿ ಆದ್ರೇನು, ಇಲ್ಲ ಮೌನವಾಗಿ ಆದ್ರೇನು, ತಾನು ನಿನ್ನನ್ನೇ ಯಾವಾಗೂ ಕೂಡ ರಾಮ 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 ಅಂತ ಹೇಳಿ ಅಂತ ಅಂತರಂಗದಲ್ಲಿ ಬಹಿರಂಗದಲ್ಲಿ ಅಂತ ಆ ಹೃದಯದಲ್ಲಿ ನಿನ್ನ ಮಂಗಳ ಮೂರ್ತಿಯನ್ನು ನಿಲ್ಲಿಸಿಕೊಂಡು ಭಜಿಸ್ತಾ ಇರತಕ್ಕಂಥವಳಾಗಿದ್ದಾಳಪ್ಪ. ಸ್ವಾಮಿ ರಾಯರ ಪಾದವ ಏಲೆ ಕಪಿಯೇ ನಾನೆಂತು ಬಿಟ್ಟಿರಲಿ, ದಾನವನ ಸಿರವರಿದು ಲಂಕೆಯ ಪುರವನ್ನು ದಹನವನು ಮಾಡೆಂದಳೋ ರಾಮ, ಏನೆಂದಳಯ್ಯ ಸೀತೆ. ರಾಮ ಏನಂದಳು ಗೊತ್ತಾ? ಸ್ವಾಮಿ ರಾಯರ ಪಾದವ ಎಲೆ ಕಪಿಯೇ ನಾನೆಂತು ಬಿಟ್ಟಿರಲು. ಆ ರಾಮನ ಪಾದಗಳನ್ನು ಬಿಟ್ಟು ಹೆಂಗಿರಲಿ? ಸದಾಕಾಲ ವೈಕುಂಠದೊಳಗೆ ಆ 2 ಪಾದಗಳನ್ನು ತೊಡೆಯ ಮೇಲೆ ಸಿರಿ ತನ್ನ ತೊಡೆಯ ಮೇಲಿಟ್ಟು ಒತ್ತುವ ಪಾದ. ಛತ್ರಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡ್ತಕ್ಕಂಥವಳು ನಾನು. ಸರ್ವಸ್ಥಳದ ವ್ಯಾಪ್ತನಾದ ಸಕಲ ದೋಷರಹಿತನಾದ ಸರ್ವವಂದ್ಯನಾದ ಪುರಂದರ ವಿಠಲನ ಭಜಿಸ್ತಕ್ಕಂಥವಳು ನಾನು. ಅಂತಹ ಸ್ವಾಮಿಯ ಪಾದವನ್ನು ಬಿಟ್ಟು ಹೆಂಗೆ ಇರಲಪ್ಪ ನಾನು? ಯಾವಾಗೂ ನಾನು ಭಜನೆ ಮಾಡ್ತಾ ಇರಬೇಕು, ಪಾದಗಳನ್ನು ಒತ್ತುತ್ತಾ ಸೇವಾ ಮಾಡ್ತಾ ಇದ್ದರೇ ನನಗೆ ತೃಪ್ತಿ. ಅದು ಬಿಟ್ಟರೆ ನನ್ನ ತದ್ವಿನ ಬೇರೆ ಯಾವುದೂ ಇಲ್ಲ ನನಗೆ. ಪ್ರತಿಯೊಂದು ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ವಂದ ಮೋಕ್ಷಾ ಯಸ್ಯಾಂ ಅಪಾಂಗಲವ ಮಾತ್ರತ ಊರ್ಜಿತ ಸಾ ಶ್ರೀಯತ್ಕಟಾಕ್ಷ ಬಲವತ್ತಿ ಜಿತಂ ನಮಾಮಿ. ಏನು ನಾನು ಎಷ್ಟು ಕೆಲಸಗಳು ಈ ಬ್ರಹ್ಮರುದ್ರ ಇಂದ್ರಾದಿ ದೇವತೆಗಳು ಮಾಡ್ತಾರೋ ಅಷ್ಟು ಕೆಲಸಗಳನ್ನು ನಾನು ಮಾಡೋ ಶಕ್ತಿ ಇದ್ದರೂ ನಾನು ಆ ಪರಮಾತ್ಮನ ಆಜ್ಞಾವರ್ತಗಳಾಗಿರ್ತಕ್ಕಂಥವಳಾಗಿದ್ದೇನೆ, ಪರಮಾತ್ಮನ ಸೇವೆ ಮಾಡಿಕೊಂಡಿರ್ತಕ್ಕಂಥವಳಾಗಿದ್ದೇನೆ. ಆದ ಕಾರಣ ಅಂತಹ ಸ್ವಾಮಿನ ಬಿಟ್ಟು ನಾನು ಹೆಂಗಿರಲಪ್ಪ ನಾನು? ಆದ ಕಾರಣ ದಾನವನ ಸಿರವರಿದು ಲಂಕೆಯ ಪುರವನ್ನು ದಹನವನ್ನು ಮಾಡೆಂದಳೋ ರಾಮ. ಹೇ ರಾಮ, ಈ ದಾನವ ಇದ್ದಾನಲ್ವನು ದಶಕಂಠ ಇದ್ದಾನೆ, ಅವನ ತಲೆಗಳನ್ನೆಲ್ಲ ಉರುಳಿಸಿ ಕಡಿದು ಹಾಕಿ ಲಂಕಾಪುರವನ್ನೆಲ್ಲ ಹಾಳು ಮಾಡಿ ಅದರ ನಂತರ ನನ್ನ ಕರ್ಕೊಂಡೋಗು ಅಂತ ಹೇಳಪ್ಪ. ಹೇಳೋ ರಾಮ, ಹೇಳೋ ಹನುಮ, ಆ ರಾಮ ನನ್ನ ಯಜಮಾನನಿಗೆ ತಿಳಿಸ್ತಕ್ಕಂಥವನಾಗಪ್ಪ ಅಂಥೇಳಿ ಅಂದಿದ್ದಾಳೆ ರಾಮಚಂದ್ರ. ಎಲ್ಲಿಂದ ಬಂದೆ ಹನುಮ ನೀನನ್ನ ಸೊಲ್ಲ ಕೇಳೋ ಪ್ರೇಮ, ವಲ್ಲಭನ ಕಾಣದೆ ನಿಮಿಷ ಯುಗವಾಗಿದೆ ನಿಲ್ಲಲಾರೆ ಎಂದಳು ರಾಮ, ಏನೆಂದಳಯ್ಯ ಸೀತೆ. ರಾಮಚಂದ್ರ ಇನ್ನೇನಂದಲೋ ಗೊತ್ತಾ? ವಲ್ಲಭನ ಕಾಣದೆ ಕೇಳ್ತಾ ಇದ್ದಾಳೆ. ಎಲ್ಲಿಂದ ಬಂದೆ ಹನುಮ, ಎಲ್ಲಿಂದ ಬಂದೆಪ್ಪ ನೀನು? ಎಲ್ಲಿದ್ದಾರೆ ಈಗ ಅವರು? ಯಾಕಂದರೆ ರಾವಣ ಹೊತ್ಕೊಂಡು ಬರೋ ಕಾಲಕ್ಕೆ ನಾವು ಅಲ್ಲಿದ್ದೇವೆ, ಈಗ ಅವರೆಲ್ಲಿದ್ದಾರೆ? ನಿಮ್ಮಿಬ್ಬರಿಗೆ ಕೂಡ ಸಮಾಗಮ ಹೆಂಗಾಯಿತು? ಯಾವ ಪ್ರದೇಶದೊಳಗಿದ್ದಾರೆ? ಅಲ್ಲಿಂದ ನೀನು ಹೆಂಗೆ ಬಂದಿದ್ದಿ? ಅವೆಲ್ಲ ಕೇಳು ಅಂತೇಳಿ ಹೇಳಿದ ತಕ್ಕಂಥ ಪ್ರತಿ ಉತ್ತರವನ್ನು ನಾನು ಕೊಟ್ಟಿರ್ತಕ್ಕಂಥವನಾಗಿದ್ದೇನೆ ರಾಮ. ಆ ಕೊಟ್ಟ ಮೇಲಕ್ಕೆ ನೋಡಪ್ಪ ನನ್ನ ಸ್ಥಿತಿ ಯಾವ ರೀತಿಯಾಗಿದೆ, ನಿನ್ನ ಎದುರಿಗೆ ರಾವಣ ಬಂದು ಯಾವ ರೀತಿಯ ನನ್ನ ಹೆದರಿಸಿ ಬೆದರಿಸಿ ಹೋಗಿರ್ತಕ್ಕಂಥವನಾಗಿದ್ದಾನೋ ನಿನಗೆಲ್ಲ ಗೊತ್ತೇ ಇದೆಯಲ್ಲ. ಈ ನಿಜ ಸ್ಥಿತಿಯನ್ನೆಲ್ಲ ಕೂಡ ಇದ್ದದ್ದು ಇದ್ದ ಹಾಗೆ ನಮ್ಮ ಯಜಮಾನರ ಮುಂದೆ, ರಾಮಚಂದ್ರ ದೇವರ ಮುಂದೆ ನೀನು ಹೇಳಬೇಕಪ್ಪ. ಅಂತಹ ಸ್ವಾಮಿನ ಬಿಟ್ಟು ಇರೋದು ಎಂಬುದು ಬಹಳ ಕಷ್ಟವಾಗಿದೆ. ವಲ್ಲಭನ ಕಾಣದೆ ನಿಮಿಷ ಯುಗವಾಗಿದೆ. ನನ್ನ ಯಜಮಾನನಾದಂಥ ರಾಮಚಂದ್ರ ದೇವರನ್ನು ಕಾಣದೆ ಒಂದು ಕ್ಷಣ ಹೆಂಗದ ಅಂದರೆ ನನಗೊಂದು ಯುಗ ಇದ್ದಂತೆ ಇರತಕ್ಕಂಥದ್ದಾಗಿದೆ. ಎಂಥ ಕಷ್ಟವನ್ನು, ಎಂಥ ಕ್ಲೇಶವನ್ನು, ಎಂಥ ದುಃಖವನ್ನು ನಾನು ಅನುಭವಿಸ್ತಾ ಇದ್ದೇನೆ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಹನುಮ. ಹೋಗಪ್ಪ. ಆದ ಕಾರಣ ವಲ್ಲಭನ ಕಾಣದೆ ನಿಮಿಷ ಯುಗವಾಗಿದೆ ನಿಲ್ಲಲರೆ ಎಂದಳು ರಾಮ. ಆದ ಕಾರಣ ಒಂದು ಕ್ಷಣ ನಾನಿರೋ ಶಕ್ತಿ ಇಲ್ಲ ನನಗೆ. ಆದದ್ದಾಯಿತು, ಇಷ್ಟು ದಿವಸ ಹೆಂಗೋ ಕಳೆದೆ, ಇನ್ನು ನಾನಿರೋ ಶಕ್ತಿ ನನಗೆ ಇಲ್ಲ. ದಯಮಾಡಿ ಕ್ಷಣದಲ್ಲಿ ನೀನು ಹೋಗಿ ರಾಮದೇವರಿಗೆ ನನ್ನ ಸ್ಥಿತಿಗತಿಯನ್ನು ತಿಳಿಸ್ತಕ್ಕಂಥವನಾಗಿ ಅಂಥ ರಾಮನ ಪರಿವಾರ ಸಮೇತನ ಕರ್ಕೊಂಡು ಬಂದು
ಈ ದುಷ್ಟನಾದಂಥ ರಾವಣನನ್ನು ಸಂಹಾರ ಮಾಡಿ ಲಂಕಾವನ್ನು ಸರ್ವನಾಶನ ಮಾಡಿ ವಿಜಯರಾಮನಾಗಿ ಈ ವಿಜಯಲಕ್ಷ್ಮಿಯನ್ನು ಕರ್ಕೊಂಡು ಹೋಗಿ ಆ ಅಯೋಧ್ಯದೊಳಗೆ ಪಟ್ಟಾಭಿಷಿಕ್ತನಾಗುವಂತೆ ಮಾಡಪ್ಪ. ಚಿಂತಿಸುತ್ತ ಬಡವಾದಳು. ಈ ರೀತಿ ನಾನಾ ತರಹವಾದ ಚಿಂತೆ ಅನ್ನುವಂಥದ್ದು ಅಗರಬತ್ತಿಯ ಒಂದು ಧೂಪದಂತೆ, ಹೊಗೆಯಂತೆ ರಕರಕವ ಒಂದಕ್ಕೊಂದು ದಿನಕ್ಕೆ ಎಷ್ಟೋ ಕೋಟಿ ಚಿಂತೆಗಳು ಒಂದಕ್ಕೊಂದು ಜೊತೆಯಾಗಿ ಬರ್ತಕ್ಕಂಥದ್ದಾಗತ್ತೆ. ಆ ವ್ಯಕ್ತಿತ್ವವನ್ನು, ಮನಸ್ತತ್ವವನ್ನು ಇಲ್ಲಿ ಪುರಂದರದಾಸರು ನಮಗೆ ಹೇಳ್ತಿದ್ದಾರೆ. ಚಿಂತಿಸುತ್ತ ಬಡವಾದಳು. ಮನುಷ್ಯನಿಗೆ ಚಿಂತೆ ಅನ್ನುವಂಥದ್ದು ದೊಡ್ಡ ಬೆಂಕಿ ಇದ್ದ ಹಾಗೆ, ಅದು ಮನುಷ್ಯನು ಸುಡತಕ್ಕಂಥದ್ದಾಗತ್ತೆ. ಆದ ಕಾರಣ ಅದರಿಂದ ಬಡವಾಗಿ ಹೋಗಿದ್ದಾಳೆ. ಸರ್ವಲಕ್ಷಣ ಸಂಪನ್ನಳಾದಂಥ ಅಷ್ಟೈಶ್ವರ್ಯ ಪ್ರದಾಯಿನಿ ಮಹಾಲಕ್ಷ್ಮಿ, ಮಹಾಶೃಂಗಾರವತಿ ನಿನ್ನ ನೆನೆಸ್ಕೊಳ್ತಾ ನಿದ್ರಾಹಾರಾದಿಗಳು ಅನ್ನುವಂಥದ್ದಿಲ್ಲದಂತೆ ಹಗಲು ರಾತ್ರಿ ಕೂಡ ರಾಮ 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 ಅಂತಂತ ಬಡವಾದಳು, ಕೃಷಿಸಿ ಹೋಗಿರ್ತಕ್ಕಂಥವಳಾಗಿದ್ದಾಳೆ. ಚಿಂತಿಸುತ್ತ ಬಡವಾದಳು ಜಾನಕಿಯು ಕಾಂತಿಹೀನ ನಾಗಿಹಳು. ಕಾಂತಿಹೀನ ತನ್ನ ಒಂದು, ಯಾಕೆ ವೇದಗಳೊಳಗೆ ವೇದ ಪ್ರತಿಪಾದಿತನಾಗಿರ್ತಕ್ಕಂಥವನು ನೀನು. ವೇದೈಶ್ಚ ಸರ್ವೈರಹಮೇವ ವೇದ್ಯ ಅಂತ ನೀನೇ ಹೇಳ್ಕೊಂಡಿರ್ತಕ್ಕಂಥವನಾಗಿದ್ದಿ. ಅಂಥ ವೇದಗಳು ಅಲ್ಲಿ ಉಳಿದು ಬಿಡ್ತು. ವೇದಗಳೊಳಗಿರ್ತಕ್ಕಂಥ ಸಾರಾಂಶ ನೀನು ಇಲ್ಲಿರ್ತಕ್ಕಂಥವನಾಗಿದ್ದಿ. ಇದರಿಂದ ಕಾಂತಿಹೀನಳಾಗಿರ್ತಕ್ಕಂಥವಳಾಗಿದ್ದಾಳೆ. ಎರಡೂ ಕಲಿತ ಕಾಲಕ್ಕೆ ಅಲ್ಲ ಆಗ ಕಾಂತಿ ಅನ್ನುವಂಥದ್ದು ಬರುವುದು. ಅದಕ್ಕಾಗಿ ಮಹಾಲಕ್ಷ್ಮಿ ಸಹಜವಾದಂಥ ಕಾಂತಿ. ತೆಲುಗಿನೊಳಗೆ ಬಹಳ ಚೆನ್ನಾಗಿ ಹೇಳ್ತಾರೆ ಅನ್ನಮಾಚಾರ್ಯರು. ಶ್ರೀ ಮಹಾಲಕ್ಷ್ಮಿಯಟ ಸಿಂಗಾರಾಲಕೆ ಮರುದು ಕಾಮುನಿ ತಲ್ಲಿಯಟ ಚೆಕ್ಕದನಲಕೆ ಮರುದು ಸೋಮುನಿತೋ ಬುಟ್ಟುವಟ ಸೊಂಪು ಕಳಲಕೆ ಮರುದು ಕೋಮಲಾಂಗಿ ಚೂಡಿ ಕುಡುತನಾಂಚಾರಿ ಚೂಡರಮ್ಮ ಸತುಲಾಲ ಶೋಭಾನ ಪಾಡರಮ್ಮ. ಶ್ರೀ ಮಹಾಲಕ್ಷ್ಮಿ ಸುಂದರಳಾಗಿ ಯಾವುದನ್ನೊಂದು ಹುಡುಗಿ ಇದ್ದರೆ ಆ ಹುಡುಗಿ ಹೇಗಿದ್ದಾಳೆ ಅಂದರೆ ಲಕ್ಷ್ಮಿ ಅಂತ ಅಂತೀವಿ. ಅಂಥ ಲಕ್ಷ್ಮೀ ದೇವತ್ತು ಕಾಂತಿಹೀನಳಾಗಿದ್ದಾಳೆ ಅಂದರೆ ನಿನ್ನ ಬಿಟ್ಟು ಕಾಂತಿಹೀನಳಾಗಿದ್ದಾಳೆ ರಾಮ. ಅದಕ್ಕಾಗಿ ಅಂತರಂಗದಿ ಪ್ರಾಣ ಕಾಂತ ಎನ್ನುತ್ತ ಭ್ರಾಂತಿಯಲ್ಲಿ ಮರುಗೂತಿಹಳೋ ರಾಮ ಏನೆಂದಳಯ್ಯ ಸೀತೆ. ಅಂಜನಯ ತನಯ ಕೇಳು ನೀ ಪೋಗಿ ಕಂಜನಾಭನಿಗೆ ಹೇಳು. ಕುಂಜರನ ಕಾಯ್ದ ಶ್ರೀ ಪುರಂದರ ವಿಠಲನ್ನ ಪಂಜರದ ಅರಗಿಣಿ ಎಂದಳು ರಾಮ. ಕುಂಜರನ ಕಾಯ್ದ ಅಂದು ಒಂದು ಮಂದಮತಿಯಾದಂಥ ಒಂದು ಆನಿ ಕರೆದರೆ ವೈಕುಂಠದಿಂದ ಬಂದು ಅದನ್ನು ಕಷ್ಟದಿಂದ ಪರಿಹಾರ ಮಾಡಿ ಅದನ್ನು ರಕ್ಷಣೆ ಮಾಡಿದೆ. ಇವತ್ತಿನ ದಿವಸ ಅರ್ಧಾಂಗಿಯಾಗಿರ್ತಕ್ಕಂಥ ನಾನಿಷ್ಟು ಕಷ್ಟದೊಳಗೆ ಇದ್ದರೂ ಉಪೇಕ್ಷೆ ಮಾಡ್ತಾ ಯಾಕಿರ್ತಕ್ಕಂಥವನಾಗಿದ್ದಾನೆ. ಆದ ಕಾರಣ ಹೇ ಅಂಜನಿ ಸುತನೇ ಹೋಗಪ್ಪ, ಹೋಗಿ ಆ ಕಂಜನಾಭನಿಗೆ ಆ ಒಂದು ಬ್ರಹ್ಮಪಿತನಾಗಿರ್ತಕ್ಕಂಥ ಆ ಶ್ರೀಹರಿಯಾದಂಥ ರಾಮಚಂದ್ರ ದೇವರಿಗೆ ತಿಳಿಸಿ ನನ್ನ ಬಂದು ನೀನು ಕಾಪಾಡಿದಂತೆ ನನ್ನ ಕಾಪಾಡು ಅಂತ ಹೇಳು ಅಂತ ಹೇಳಿ ಅಲ್ಲಿ ಅಂದಿದ್ದಾಳೆ ರಾಮಚಂದ್ರ ಅಂತ ಹೇಳೋ ಕಾಲಕ್ಕೆ ಆ ಮಾತೆಲ್ಲ ಕೇಳಿರ್ತಕ್ಕಂಥ ರಾಮ ಸೀತಾದೇವಿ ಮಾತು ಅಮಿತವಾದ ವೇದ ಮಾತುಗಳಲ್ಲ, ಮಾತುಗಳು ವೇದ ಮಾತುಗಳೇ ಆಗಿರ್ತಕ್ಕಂಥದ್ರಿಂದ ಸಂಪ್ರೀತನಾಗಿರ್ತಕ್ಕಂಥವನಾಗಿ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶ್ಲಿಷದಮಂ ಪರಮಾಭಿತುಷ್ಟ ಅಂತ ಹನುಮಂತ ದೇವರಿಗೆ ಆಲಿಂಗನ ಸುಖವನ್ನು ಕೊಟ್ಟು ಆನಂದವನ್ನು ಪಡಿಸಿರ್ತಕ್ಕಂಥವರಾಗಿ ಇಡೀ ಜಗತ್ತಿಗೆ ಆನಂದವನ್ನು ಉಂಟು ಮಾಡಿರ್ತಕ್ಕಂಥವರಾಗಿದ್ದಾರೆ ಹರಿವಾಯು ಗುರುಗಳು ಇಬ್ಬರೂ ಕೂಡ ಅಂತ ಹೇಳ್ತಾ ಓಂ ನಮೋ ವೆಂಕಟೇಶಾಯ.